ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಗೌಡ. ಇವತ್ತು ನಾನು ನನ್ನ ನೇಟಿವ್ ಆದ ಮಂಡ್ಯಕ್ಕೆ ಬಂದಿದ್ದೀನಿ. ನಾನು ಮಂಡ್ಯಕ್ಕೆ ಬಂದಾಗೆಲ್ಲ ನಾನು ಯೂಶ್ವಲಿ ಸ್ಯಾಟರ್ಡೇಸ್ ನಾನು ಮಂಡ್ಯದಲ್ಲಿ ಇದ್ದೆ ಅಂದರೆ ನಾನು ಆ್ಯಸ್ ಯೂಶ್ವಲ್ ನಾನೊಂದು ಟೆಂಪಲಿಗೆ ವಿಸಿಟ್ ಮಾಡೇ ಮಾಡ್ತೀನಿ. ಅದು ಯಾವ ಟೆಂಪಲ್ ಅಂದರೆ ಮದ್ದೂರಲ್ಲಿರೋ ಹೊಳೆ ಆಂಜನೇಯ ಟೆಂಪಲ್. ನಾನಿವತ್ತು ಈ ಟೆಂಪಲಿಗೆ ಬಂದೆ ಅಂದ್ಕೊಂಡೆ, ಯಾಕೆ ನಾನು ಎಲ್ಲರಿಗೂ ತೋರಿಸ್ಬಾರ್ದು ಈ ಟೆಂಪಲ್ಲು ಹೇಗೆ ಏನು ಇಲ್ಲಿ ಹೇಗೆ ಹರಕೆ ಮಾಡ್ಕೊತಾರೆ ಅದನ್ನೆಲ್ಲ ಯಾಕೆ ತೋರಿಸ್ಬಾರ್ದು ಅಂತ ಹೇಳಿ ನಾನು ಇವತ್ತು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ದೆನ್ ಬೆಲ್ ಐಕನ್ ಹೊತ್ತಿ. ದೆನ್ ಇವಾಗ ಕಂಟಿನ್ಯೂ ಮಾಡೋಣ. ಇದು ಆಲ್ಮೋಸ್ಟ್ ಈ ಟೆಂಪಲ್ ಬಂದು 500 ಇಯರ್ಸ್ ಓಲ್ಡ್, ಅಂದರೆ 500 ವರ್ಷದ ಇತಿಹಾಸ ಇದೆ ಈ ಟೆಂಪಲಿಗೆ. ಸೊ ಈ ಟೆಂಪಲ್ಲು ಬಂದು ಮೂಲ ವ್ಯಾಸರಾಯರು ಮತ್ತು ಅವ್ರ ಗುರುಗಳು ಬಂದು ಈ ಟೆಂಪಲ್ನ ಕಟ್ಟಿರೋದು. ಅವರು ಆಲ್ಮೋಸ್ಟ್ 732 ಆಂಜನೇಯ ಟೆಂಪಲ್ನೇನೋ ಕಟ್ಟಿದ್ದಾರೆ ವ್ಯಾಸರಾಯರು ಇಡೀ ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ಕೇಳಿದ್ದೀವಿ. ಅದೇ ಆ 732 ಟೆಂಪಲ್ಗಳಲ್ಲಿ ಇದು ಒಂದು ಟೆಂಪಲ್, ಆಂಜನೇಯ ಟೆಂಪಲ್. ಇದು ಹೇಗಿದೆ ಏನು, ಇಲ್ಲಿ ಯಾವ ಥರ ಹರಕೆ ಮಾಡ್ಕೊತೀವಿ, ಯಾವ ಥರ ನಾವು ಹರಕೆನ ಸಲ್ಲಿಸ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಈ ಟೆಂಪಲ್ ತೆಂಗಿನ ತೋಟ, ಕಬ್ಬು, ಭತ್ತ ಈ ಗದ್ದೆಗಳ ಮಧ್ಯ ಇರೋದು ಈ ಟೆಂಪಲ್. ಈ ಸುತ್ತ ಇರೋ ನೇಚರ್, ಈ ಟೆಂಪಲ್ ಹಬ್ಬ ಎಷ್ಟು ಪೀಸ್ ಅನಿಸುತ್ತೆ ಗೊತ್ತಾ. ನಾನು ಹೇಳ್ದಂಗೆ ಇವಾಗ ಒಳಗಡೆ ಬಂದಿದ್ದೀನಿ ಟೆಂಪಲ್ ಒಳಗೆ. ಈ ಟೆಂಪಲ್ ಒಳಗೆ ಬರ್ತಿದ್ದಂಗೆ ಇಲ್ಲೊಂದು ಹೊಳೆ ಕಾಣಿಸುತ್ತೆ. ನೀವೆಲ್ಲ ನೋಡ್ತಾ ಇರ್ಬೋದು, ಹೊಳೆ ಕಾಣಿಸ್ತಿದೆ. ನೀರು ಸ್ವಲ್ಪ ಕಡಿಮೆ ಆಗಿದೆ. ಈ ಹೊಳೆ ಬಂದು ಶಿಂಷಾ ನದಿದು ಹೊಳೆ ಬಂದು. ಸೊ ಈ ಹೊಳೆ ದಡದಲ್ಲಿರೋ ಆಂಜನೇಯ ಟೆಂಪಲ್ಗೋಸ್ಕರ, ಆಂಜನೇಯ ಟೆಂಪಲ್ ಇರೋದ್ರಿಂದನೇ ಇದನ್ನು ಹೊಳೆ ಆಂಜನೇಯ ಅಂತ ಹೇಳ್ತಾರೆ. ಇಲ್ಲಿ ನಾನು ಹೇಳ್ದಂಗೆ ಹರಕೆ ಮಾಡ್ಕೊತಾರೆ ಅಂತ ಹೇಳಿದ್ನಲ್ಲ, ಲೈಕ್ ಮದುವೆಗೋಸ್ಕರ ಆಗಿರ್ಬೋದು, ಮಗುಗೋಸ್ಕರ, ಎಜುಕೇಷನ್, ಜಾಬ್, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಇಲ್ಲಿ ಹರಕೆ ಮಾಡ್ಕೊಂಡಿದ್ದೀವಿ. ಈ ಹರಕೆ ಹೇಗೆ ಮಾಡ್ಕೋತೀವಿ ಅಂದರೆ ₹1 ಕೊಂಡು ಮಾಡ್ತೀವಿ. ಇವಾಗ ₹1 ಓಕೆ, ಅದೊಂದು ₹1 ಅದನ್ನು ಹೇಗೆ ಇದು ಅಂತ ನಿಮ್ಗೆ ಅನಿಸ್ಬೋದಲ್ವಾ. ಹೌದು, ಈ ₹1 ಬಂದು ಇವಾಗ ಸಿಗಲ್ಲ, ಆ ಕಾಲದಲ್ಲಿ ಸಿಕ್ತಿತ್ತು. ಸೊ ಆ ₹1 ಇಲ್ಲಿ ಪುರೋಹಿತರೆ ಕೊಡ್ತಾರೆ ನಮಗೆ, ಹರಕೆ ಮಾಡ್ಕೊತೀವಿ ಈ ಥರ ಇದೆ ಅಂದರೆ. ಆ ₹1 ನಾವು ನಮಗೆ ಬೇಡಿಕೆ ಇರುತ್ತೆ, ನಮ್ಮ ವಿಶ್ವಾಸ ಇರುತ್ತೆ, ಅದನ್ನ ಬೇಡಿಕೊಂಡು ಅಲ್ಲಿ ಕೊಟ್ಟರೆ ಅವರು ಪುರೋಹಿತರು ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ನಮಗೆ ಕೊಡ್ತಾರೆ ವಾಪಸ್ಸು. ಅದನ್ನು ನಾವು ಇಲ್ಲಿ ಹುಂಡಿಯಲ್ಲಿ ಹಾಕೋದ್ರಿಂದ ನಮ್ಮದು ಹರಕೆ ಈಡೇರಿದ ಮೇಲೆ ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು. ಇವನ್ ಇಲ್ಲಿ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಸ್ಬೋದು. ಅದಕ್ಕೆ ಬುಕ್ಕಿಂಗ್ ಕೂಡ ಮಾಡ್ಕೊಬೋದು ಮುಂಚೆನೇ. ಅದೆಲ್ಲ ಹೇಗೆ ಬುಕ್ಕಿಂಗ್ ಮಾಡ್ಬೋದು ಏನು ಅನ್ನೋದನ್ನ ನಾನು ನನ್ನ ಡಿಸ್ಕ್ರಿಪ್ಷನಿಗೆ ಹಾಕಿರ್ತೀನಿ. ಹಳೆಯ ಟೆಂಪಲ್ಲು ಶ್ರೀ ಕೃಷ್ಣ ದೇವರಾಯ ರಾಜರ ಕಾಲದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು ವ್ಯಾಸರಾಯರು ಮತ್ತು ಅವ್ರ ಗುರುಗಳಾದ ಶ್ರೀಪಾದರಾಯರು. ಇವರು ಇಬ್ಬರು ನಮ್ಮ ಇಡೀ ದೇಶದಲ್ಲಿ 732 ಆಂಜನೇಯ ಟೆಂಪಲ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಆಂಜನೇಯ ಟೆಂಪಲ್ಲು. ಈ ಆಂಜನೇಯ ಟೆಂಪಲಲ್ಲಿ ಏನು ಅಂದರೆ ನಾವು 3 ಅವತಾರಗಳನ್ನ ನೋಡ್ಬೋದು. ಒಂದು ಹನುಮ, ಇನ್ನೊಂದು ಭೀಮ, ಇನ್ನೊಂದು ಮಧುವ ಅವತಾರ. ಒಟ್ಟು ಈ 3 ಅವತಾರ ಯಾವ ಥರ ನೋಡ್ತೀವಿ ಅಂದರೆ, ಈಗ ನಾವೇನು ನೋಡ್ತಿದ್ದೀವಿ ಇದು ಹನುಮನ ಅವತಾರ. ಭೀಮನ ಅವತಾರ ಅಂತ ಹೇಗೆ ಹೇಳ್ತೀವಿ ಅಂದರೆ, ಈ ಆಂಜನೇಯನ ಕೈಯಲ್ಲಿ ಗದೆ ಬದಲು ಸೌಗಂಧಿತ ಪುಷ್ಪ ಹೂ ಇದೆ. ಸೊ ಇದನ್ನು ನೋಡಿ ಭೀಮನ ಅವತಾರ ಅಂತೀವಿ. ಇನ್ನೊಂದು ಈ ಆಂಜನೇಯನ ಕೈಯಿನ ಬೆರಳು 2 ಬೆರಳು ಉದ್ದ ಇದೆ, ಇದು ಮಧುವ ಅವತಾರ ಅಂತ ಹೇಳ್ತೀವಿ. ಮತ್ತು ಇದರಲ್ಲಿ ಶ್ರೀಪಾದರು ಪ್ರತಿಷ್ಠಾಪನೆ ಮಾಡಿರೋದು ಅನ್ನೋದಕ್ಕೆ ಆಂಜನೇಯನ ತಲೆ ಮೇಲೆ ಸೂರ್ಯಚಂದ್ರನ ನಾವು ನೋಡ್ಬೋದು. ಮತ್ತು ಈ ವ್ಯಾಸರಾಯರ ಪ್ರತಿಷ್ಠಾಪನೆ ಸಂಕೇತವಾಗಿ ಎಲ್ಲೆಲ್ಲಿ ವ್ಯಾಸರಾಯರು ಅವ್ರದ್ದು ಈ ಥರ ಆಂಜನೇಯಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲೆಲ್ಲ ಆಂಜನೇಯನ ಬಾಲದಲ್ಲಿ ನಾವು ಗಂಟೆ ನೋಡ್ಬೋದು. ಅದೇ ಥರ ಇಲ್ಲೂ ನಾವು ಆಂಜನೇಯನ ಬಾಲದಲ್ಲಿ ಗಂಟೆ ನೋಡ್ತೀವಿ. ಮತ್ತು ಇನ್ನೊಂದೇನು ಅಂದರೆ, ಎಲ್ಲ ಆಂಜನೇಯನ ಟೆಂಪಲ್ಲು ಕೂಡ ದಕ್ಷಿಣ ಮುಖವಾಗಿ ಇರುತ್ತೆ, ಬಟ್ ಈ ಆಂಜನೇಯನ ಟೆಂಪಲ್ಲು ಉತ್ತರ ಮುಖವಾಗಿ ಇದೆ. ಮತ್ತು ಇನ್ನೊಂದು ತುಂಬಾ ವಿಶೇಷತೆ ಮತ್ತು ಅಚ್ಚರಿ ಅಂದರೆ, ಈ ಆಂಜನೇಯನ ಟೆಂಪಲ್ಲು ವರ್ಷದಲ್ಲಿ 6-7 ಇಂಚು ಬೆಳೆಯುತ್ತೆ ಅಂತ ಇದೆ. ಮತ್ತು ಈ ಆಂಜನೇಯನಲ್ಲಿ ಇನ್ನೊಂದೇನೆಂದರೆ, ಜಡೆ ನೋಡ್ಬೋದು. ಈ ಆಂಜನೇಯನ
ವಿಗ್ರಹದಲ್ಲಿ ಜಡೆನೂ ನೋಡ್ಬೋದು ನಾವು. ಮತ್ತು ಇಲ್ಲಿ ತುಂಬ ಸಲ ಏನಂದರೆ ಈ ಗ್ರಹಣ ಟೈಮ್ ಆಗಿರ್ಬೋದು ಅಥವಾ ಏನೋ ಒಂದು ರಾಮನವಮಿ ಈ ಥರ ಟೈಮಲ್ಲಿ ಕ್ಲೋಸ್ ಆಗಿದ್ರೂ ಟೆಂಪಲ್ಲು ಒಳಗಡೆಯಿಂದ ಪೂಜೆ ಮಾಡೋ ಸೌಂಡು ಲೈಕ್ ಈ ಜಾಗಟೆ ಗಂಟೆ ಎಲ್ಲ ಬಾರಿಸೋ ಸೌಂಡು ಪೂಜೆ ಮಾಡ್ತಾ ಇರೋದು ಆ ಥರ ಸೌಂಡು ತುಂಬ ಜನ ಕೇಳಿದ್ದಾರೆ. ದೇವಾನುದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದೊಂದು ಇಲ್ಲಿ ವಿಶೇಷತೆ. ಇದೇ ಥರ ತುಂಬ ಜನ ಇಲ್ಲಿ ನಂಬಿ ತುಂಬ ಹರಕೆ ಎಲ್ಲ ಮಾಡಿ ಅವ್ರು ಏನು ಅಂದ್ಕೊಂಡಿದ್ದಾರೆ ನಾನು ಆಗಲೇ ಹೇಳ್ದಾಗೆ 1 ರೂಪಾಯಿ ಇಟ್ಕೊಂಡು ಅವ್ರ ಏನು ಬೇಕು ಅಂತ ಅವ್ರು ಬೇಡಿ ಅದನ್ನು ಅಲ್ಲಿ ಪುರೋಹಿತರಿಗೆ ಕೊಟ್ಟರೆ ಅವರು ಪೂಜೆ ಮಾಡಿ ಕೊಡ್ತಾರೆ. ನಮ್ಮದು ಏನು ಅಂದ್ಕೊಂಡಿರ್ತೀವಿ ಅದು ಈಡೇರಿದ ಮೇಲೆ ನಾವು ಬಂದು ಯಾವುದೇ ಒಂದು ಥರ ಆಗಿ ಸೇವೆ ಮಾಡಿಸ್ಬೋದು. ಬೆಣ್ಣೆ ಅಲಂಕಾರನೋ ಪೂಜೆನೋ ಪ್ರಸಾದ ಈ ಥರ ಎಲ್ಲನೂ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ. ಮನ ಸಂಪ್ರೀತ ಬೇಡುತ್ತ ನಿಂದೆವು. ನಾನು ನೆಕ್ಸ್ಟ್ ಫಸ್ಟ್ ಹೇಳ್ದಂಗೆ ಇದು ವ್ಯಾಸರಾಯರು ಬಂದು ಸ್ಥಾಪನೆ ಮಾಡಿದ ಆಂಜನೇಯ ಟೆಂಪಲ್ ಅಂತ ಹೇಳಿದಾಗ ಅದೇ ವ್ಯಾಸರಾಯರು ರಿಲೇಟೆಡ್ ಕೆಲವೊಂದು ಇಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಹೇಗೆ ಇಟ್ಟಿದ್ದಾರೆ ಏನು ಅಂತ ನೋಡ್ಕೊಂಡು ಬರೋಣ. ಮೂರು ಭಾಷೆಯಲ್ಲೂ ಹಾಕಿದ್ದಾರೆ. ನೀವು ಇಲ್ಲೇ ನೋಡ್ಬೋದು, ಹಿಂದಿ, ಕನ್ನಡ, ಇಂಗ್ಲೀಷ್ 3 ಭಾಷೆಯಲ್ಲೂ ಹಾಕಿದ್ದಾರೆ. ಈ ಭಗವದ್ಗೀತೆ ಬುಕ್ಕಲ್ಲಿ ಏನೇನು ಬರುತ್ತೋ ಅದು ಒಂದೊಂದು ಕೃಷ್ಣ ಹೇಳಿರೋ ಒಂದೊಂದು ಇದು ತಗೊಂಡು ಇಲ್ಲಿ ಹಾಕಿದ್ದಾರೆ. ಅದನ್ನು ನೀವೆಲ್ಲ ಇಲ್ಲಿ ನೋಡ್ಬೋದು. ನೋಡಿ, ಹಿಂದಿ, ಕನ್ನಡ, ಇಂಗ್ಲೀಷ್ 3 ಲ್ಯಾಂಗ್ವೇಜಲ್ಲೂ ಇದೆ ಇಲ್ಲಿ. ಇದನ್ನು ನೋಡ್ಬೋದು. ಇಲ್ಲಿ ನೋಡಿ, ಮಹಾಭಾರತದ್ದೊಂದು ಪಿಕ್ಚರ್ ನೋಡ್ಬೋದು. ಈ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಪೇಂಟಿಂಗು ಟೆಂಪಲ್ ಎಲ್ಲ ನೋಡಿದ್ರಿ ಅಲ್ಲ, ಯಾವ ಥರ ಹರಕೆ ಮಾಡೋದು, ಏನೇನಕ್ಕೆ ಹರಕೆ ಮಾಡ್ಕೊಬೋದು ಅನ್ನೋದೆಲ್ಲ ಗೊತ್ತಾಯ್ತಲ್ಲ. ಇವತ್ತು ನಾನು ಒಂದು ಹರಕೆ ಮಾಡ್ಕೊಂಡಿದ್ದೀನಿ. ಬಟ್ ಆ ಹರಕೆ ಈಡೇರೋಕ್ಕಾಗ ಯಾರಿಗೂ ಏನು ಅಂತ ಹೇಳಂಗಿಲ್ಲ. ಸೊ ನನ್ನ ಹರಕೆ ಈಡೇರಿದ ಮೇಲೆ ಮತ್ತೆ ಪೂಜೆ ಮಾಡ್ಸೋಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಇವನ್ ನಿಮಗೂ ಯಾರಿಗಾದ್ರೂ ಈ ಥರ ಏನಾದರೂ ವಿಷಯಸ್ ಇದ್ದರೆ ಬರ್ಬೋದು. ಮತ್ತು ನಿಯರ್ ಬೈ ಇಲ್ಲಿ ಮಂಡ್ಯ ಯಾರಾದರೂ ಬರ್ತಿದ್ರೆ, ಮೈಸೂರಿಗೆ ಹೋಗೋರು ಬರ್ತಿದ್ರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಹೋಗಿ. ತುಂಬ ಚೆನ್ನಾಗಿದೆ ಟೆಂಪಲ್. ಇವನ್ ತುಂಬ ಸೆಲೆಬ್ರಿಟೀಸ್ ಕೂಡ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ತಾರೆ. ಆರಕೆ ಮಾಡಿಕೊಂಡು ಲೈಕ್ ಬೆಣ್ಣೆ ಅಲಂಕಾರ, ಊಟ ಎಲ್ಲನೂ ಮಾಡಿಸ್ತಾರೆ ಇಲ್ಲಿ. ನಾನು ಆಗಲೇ ಹೇಳಿದಂಗೆ ಈ ಟೆಂಪಲ್ ಹೇಗೆ ಅನಿಸ್ತು ಏನು ಅಂತ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.